ಡಾರ್ಕ್ ಸರ್ಕಲ್ಸ್ ಅನ್ನೋದು ಇತ್ತೀಚೆಗೆ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. 6 to 8 ಅಲ್ಲಿ ಅವ್ರು ನಿದ್ರೆ ಮಾಡಿದ್ರೆ ತುಂಬಾ ಉತ್ತಮ. ಮೇನ್ ರೀಸನ್ಸ್ ಯಾವ್ದೆಲ್ಲ ಅಂತ? ತುಂಬಾ ಜನ ಅನ್ಕೊಂಡಿರ್ತಾರೆ ಕಡಿಮೆ ನಿದ್ರೆ ಮಾಡಿದ್ರೆ ಡಾರ್ಕ್ ಸರ್ಕಲ್ ಅಂತ. ಸೆಕೆಂಡ್ ರೀಸನ್. ಫಸ್ಟ್ ರೀಸನ್ ನಿದ್ರೆ ಹೆಚ್ಚು ಕಡಿಮೆ. ಮಕ್ಕಳು ಜಾಸ್ತಿ ನಿದ್ರೆ ಮಾಡಬೇಕು. ಒಬ್ಬ ಹೆಲ್ದಿ ಅಡಲ್ಟ್ ವರ್ಕ್ ಮಾಡ್ತಾರೆ, ಆಫೀಸ್ ವರ್ಕ್ ಇರುತ್ತೆ, ಈ ತರ ಒಬ್ಬ ಪರ್ಸನ್ ಎಷ್ಟು ಅವರ್ಸ್ ನಿದ್ರೆ ಮಾಡಬೇಕು? ಇಂಥವರು ಮಿಡ್ಲ್ ಅಲ್ಲಿ ಐ ಎಕ್ಸರ್ಸೈಸ್ ಬ್ರೇಕ್ಸ್ ತಗೊಳ್ಬೇಕು. ಅವರು ಕೂಡ 6 to 8 ಅವರ್ಸ್ ಸ್ಲೀಪ್ ಅನ್ನೇ ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಕಡಿಮೆ ನಿದ್ದೆ ಮಾಡಿದ್ರೆ ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಸುಖ ದುಃಖ ಎರಡೂ ಕೂಡ ನಿದ್ರೆಯ ಮೇಲೆ ಡಿಪೆಂಡೆಂಟ್. ಕರೆಕ್ಟ್ ಆಗಿ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಮೆಂಟಲಿ ಸ್ಟೇಬಲ್ ಇರ್ತಾರೆ. ತುಂಬಾ ಜನ ಸೆಲೆಬ್ರಿಟೀಸ್ ನಾನು ಜಸ್ಟ್ 4 ಅವರ್ಸ್ ಮಾಡ್ಕೋತೀನಿ, ಕೆಲವೊಬ್ರು ಹೋಲ್ ನೈಟ್ ನಿದ್ರೆ ಮಾಡೋದು. ಬ್ರೈನಿಗೆ ಟ್ರೈನ್ ಮಾಡಿರ್ತಾರೆ ಅವ್ರು, ಇಲ್ಲ ಅಂತಲ್ಲ. ಅವ್ರಿಗೆ ಸೂಟ್ ಆಗಿಯೂ ಕೂಡ ಅದು ಒಳ್ಳೇದಲ್ಲ ಅಂತ ಇತ್ತು ಅಂತ ಹೇಳಿದ್ರೆ ಅದನ್ನ ಅವ್ರು ಬಿಡಬೇಕು ಅಂತ. ನಾವು ಯಾವ ಟೈಮಲ್ಲಿ ಮಲ್ಕೋಬೇಕು, ಯಾವ ಟೈಮಲ್ಲಿ ಎದ್ದೇಳ್ಬೇಕು ಅಂತ. ಅವ್ರನ್ನ ಬಿಟ್ಟು ಬೇರೆಯವರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎಳ್ಳೇಬೇಕು. ನೋಡೋಕೆ ಎಷ್ಟೇ ಚೆನ್ನಾಗಿದ್ರು ಮುಖದಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಅಂತ ಹೇಳಿದ್ರೆ ಮುಖದ ಅಂದವನ್ನೇ ಕೆಡಿಸ್ಬಿಡುತ್ತೆ. ಹಾಗೆಯೇ ಈ ಡಾರ್ಕ್ ಸರ್ಕಲ್ಸ್ ಅನ್ನೋದು ಯಾಕೆ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಪರಿಹಾರ ಏನು, ಇವೆಲ್ಲವನ್ನ ಡಿಸ್ಕಸ್ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಡಾರ್ಕ್ ಸರ್ಕಲ್ಸ್ ಅನ್ನೋದು ಇತ್ತೀಚೆಗೆ ತುಂಬಾನೇ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ IT ಪೀಪಲ್ ಹಾಗೆ ಜನಸಾಮಾನ್ಯರಲ್ಲಿ ತುಂಬಾನೇ ಕಾಣಿಸ್ಕೊಳ್ತಿದೆ. ಈ ಡಾರ್ಕ್ ಸರ್ಕಲ್ಸ್ಗೆ ಮೇನ್ ರೀಸನ್ಸ್ ಯಾವುದೆಲ್ಲ ಅಂತ ಸರ್? ಸೊ ಇದಕ್ಕೆ ಹಲವಾರು ರೀಸನ್ಸ್ ಇರಬಹುದು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ, ಹೇಳ್ತೇನೆ. ಮುಖ್ಯವಾದಂತಹ ಮತ್ತೆ ಸಿಂಪಲ್ ಆದಂತಹ ರೀಸನ್ ನಿದ್ರೆ. ಸೊ ನಿದ್ರೆಯಲ್ಲೂ ಕೂಡ ತುಂಬ ಜನ ಅನ್ಕೊಂಡಿರ್ತಾರೆ ಕಡಿಮೆ ನಿದ್ರೆ ಮಾಡಿದರೆ ಡಾರ್ಕ್ ಸರ್ಕಲ್ ಅಂತ. ಖಂಡಿತವಾಗ್ಲೂ ಸತ್ಯ, ಹೌದು. ತುಂಬ ಜಾಸ್ತಿ ನಿದ್ರೆ ಮಾಡಿದ್ರು ಕೂಡ ಡಾರ್ಕ್ ಸರ್ಕಲ್ ಬರುತ್ತೆ. ಸೊ ನಿದ್ದೆ ಕಡಿಮೆ ಮಾಡಿದ್ರು ಪ್ರಾಬ್ಲಮ್, ಜಾಸ್ತಿ ಮಾಡಿದ್ರು ಪ್ರಾಬ್ಲಮ್. ಜಾಸ್ತಿ ಮಾಡಿದ್ರು ಪ್ರಾಬ್ಲಮ್. ಹಾಗಿದ್ರೆ ಎಷ್ಟು ಅವರ್ಸ್ ನಿದ್ದೆ ಮಾಡಬೇಕು ಸರ್? ಸೊ ಎಷ್ಟು ಅವರ್ಸ್ ನಿದ್ದೆ ಮಾಡಬೇಕು ಅಂತ ಹೇಳೋದು ಇದು ತುಂಬಾ ಜನರಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು ನೀರು ಕುಡಿಬೇಕು ಒಬ್ಬ ಮನುಷ್ಯ ಪ್ರತಿನಿತ್ಯ ಅಂತ ಕೇಳಿದಂಗೆ ಪ್ರಶ್ನೆ. ನಾನು ಹೇಳಿದ್ದೇನೆ ನಮ್ಮ ಮುಂಚಿನ ವಿಡಿಯೋಸ್ಗಳಲ್ಲಿ. ಇವಾಗ ಮಕ್ಕಳು ಜಾಸ್ತಿ ನಿದ್ರೆ ಮಾಡಬೇಕು. ಮಕ್ಕಳಂದ್ರೆ 1 year 2 year 3 year 4 year 5 year ನಿದ್ರೆಯಲ್ಲೇ ಅವರು ಗ್ರೋತ್ ಆಗ್ತಾ ಇರ್ತಾರೆ. ಆಕ್ಟಿವಿಟೀಸು ಹಂಗೆ ಇರುತ್ತೆ ಅವರು. ವೃದ್ಧರು 60, 65, 70 ಪ್ಲಸ್ ಸ್ವಲ್ಪ ಜಾಸ್ತಿ ನಿದ್ರೆ ಮಾಡಬೇಕು. ಅವರಿಗೆಲ್ಲ 8 hours 10 hours ಕನ್ಸೆಪ್ಟ್ ಅಪ್ಲಿಕೇಬಲ್ ಆಗುತ್ತೆ. ಮಧ್ಯ ವಯಸ್ಕರು ಏನಿರ್ತಾರೆ ಅಲ್ಲಿ ಅವರವರ ಕಾರ್ಯಕ್ಷಮತೆ ಏನಿದೆ, ಅವ್ರ ಕಾರ್ಯ ಎಷ್ಟು ಮಾಡ್ತಿದ್ದಾರೆ, ಅವರವ್ರ ಕೆಪಾಸಿಟಿ ಎಷ್ಟಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ಯೂಶ್ವಲಿ 6 ಅವರು 6.5 7.5 8 hours 6 to 8 ಅಲ್ಲಿ ಅವ್ರು ನಿದ್ರೆ ಮಾಡಿದ್ರೆ ತುಂಬಾ ಉತ್ತಮ ನನ್ನ ಪ್ರಕಾರ, ಆಯುರ್ವೇದದ ಪ್ರಕಾರವೂ ಕೂಡ. ಓಕೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಹೆಲ್ದಿ ಅಡಲ್ಟ್ ಮಾರ್ನಿಂಗ್ 1 hour ವರ್ಕೌಟ್ ಮಾಡ್ತಾರೆ ಅಥವಾ ಜಿಮ್ ಮಾಡ್ತಾರೆ, ವಾಕ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ದೆನ್ ಒಂದು 9 hours ಆಫೀಸ್ ವರ್ಕ್ ಇರುತ್ತೆ. ಹೌದು. ಸೊ ಈ ತರ ಒಬ್ಬ ಪರ್ಸನ್ ಎಷ್ಟು ಅವರ್ಸ್ ನಿದ್ದೆ ಮಾಡ್ಬೇಕಾಗುತ್ತೆ? ಸೊ ಈ ತರ ಪರ್ಸನ್ಸು ಸ್ಕ್ರೀನ್ ಟೈಮ್ ತುಂಬಾ ಜಾಸ್ತಿ ಇರೋದ್ರಿಂದ ಸೆಕೆಂಡ್ ರೀಸನ್. ಫಸ್ಟ್ ರೀಸನ್ ಇದ್ರೆ ಹೆಚ್ಚು ಕಡಿಮೆ, ಅತಿವೃಷ್ಟಿ ಅನಾವೃಷ್ಟಿ. ಸೆಕೆಂಡ್ ಸ್ಕ್ರೀನ್ ಟೈಮ್. ಇಂಥವರು ಮಿಡ್ಲ್ ಅಲ್ಲಿ ಸಿಂಪಲ್ ಐ ಎಕ್ಸರ್ಸೈಸ್ ಬ್ರೇಕ್ಸ್ ತಗೊಳ್ಬೇಕು. ಅವರ ಕಣ್ಣಿಗೆ ಸ್ವಲ್ಪ ರೆಸ್ಟ್ ಕೊಡಬೇಕು. ಅಂಡ್ ದೆನ್ ಅವರು ಕೂಡ 6 to 8 hours ಸ್ಲೀಪ್ ಅನ್ನೇ ಒಂದು ರೂಲ್ ಏನಿದೆ ಅದನ್ನೇ ಅವರು ಅಪ್ಲೈ ಮಾಡ್ಕೊಂಡ್ರು ತುಂಬಾ ಒಳ್ಳೇದು. ಬಿಕಾಸ್ ಮಿಡ್ಲ್ ಅಲ್ಲಿ ಅವ್ರು ರೆಸ್ಟ್ ತಗೊಂಡಿರ್ತಾರೆ ಆಲ್ರೆಡಿ. ರೆಸ್ಟ್ ಅಂದ್ರೆ ಏನು 1 hour ರೆಸ್ಟ್ ಅಲ್ಲ, ಒಂದು 3 minutes 4 minutes 5 minutes ಬ್ರೇಕು. ಆ ಟೈಮಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಕಣ್ಣಿಗೆ ರೆಸ್ಟ್ ಕೊಡುವಂತದನ್ನೇ ಮಾಡಬೇಕು. ರೆಸ್ಟ್ ಅಂದ ತಕ್ಷಣ ಅವರ ಲ್ಯಾಪ್ಟಾಪ್ ಆಫ್ ಮಾಡಿ ಮತ್ತೆ ಮೊಬೈಲ್ ನೋಡೋದು. ಸೊ ಅದು ರೆಸ್ಟ್ ಆಗಲ್ಲ ಅವಾಗ. ಸೊ ಅವರು ಕೂಡ 6 to 8 hours ಮಾಡಿದ್ರೆ ಸಾಕು, ಉತ್ತಮ. ಓಕೆ. ಈಗ ಕಡಿಮೆ ನಿದ್ದೆ ಮಾಡಿದ್ರೆ ಡಾರ್ಕ್ ಸರ್ಕಲ್ಸ್ ಆಗುತ್ತೆ, ಅದ್ರ ಜೊತೆಗೆ ಏನೇನ್ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ? ನೋಡಿ, ಆಯುರ್ವೇದದ ಪ್ರಕಾರ ನಿದ್ರೆಯ ಮೇಲೆ ಒಬ್ಬ ಮನುಷ್ಯನ ಜೀವನ ಮರಣ ಡಿಪೆಂಡೆಂಟ್ ಇದೆ. ಸರಿಯಾಗಿ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಒಳ್ಳೆ ಜೀವನ, ಮಾಡ್ತಿಲ್ಲ ಅಂತ ಹೇಳಿದ್ರೆ ಮರಣದಷ್ಟು ತೊಂದರೆಗಳು ಅಂತ ಹೇಳಿದ್ರೆ ಮರಣನೂ ಬಂತು ಅದರಲ್ಲಿ. ಆ ಲೆವೆಲಿಗೆ ಸುಖ ದುಃಖ ಎರಡೂ ಕೂಡ ನಿದ್ರೆಯ ಮೇಲೆ ಡಿಪೆಂಡೆಂಟ್. ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವನ ಬಾಡಿ ಸ್ಟ್ರಕ್ಚರ್ ಅವ್ನು ಕರೆಕ್ಟ್ ಆಗಿ ಅವ್ರು ಇದಾರೋ ಅಥವಾ ಇಲ್ವೋ ಅನ್ನೋದು ಕೂಡ ನಿದ್ರೆಯ ಮೇಲೆ ಡಿಪೆಂಡೆಂಟ್ ಅಲ್ವಾ. ಅವರ ಒಂದು ಮೆಂಟಲ್ ಸ್ಟೇಟ್ ನಿದ್ರೆಯ ಮೇಲೆ ಡಿಪೆಂಡೆಂಟ್. ಕರೆಕ್ಟಾಗಿ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಮೆಂಟಲಿ ಸ್ಟೇಬಲ್ ಇರ್ತಾರೆ, ಇಮೋಷನಲಿ ಸ್ಟೇಬಲ್ ಇರ್ತಾರೆ, ಫಿಸಿಕಲಿ ಸ್ಟೇಬಲ್ ಇದ್ದೇ ಇರ್ತಾರೆ. ಅದು ಅವ್ರು ನಿದ್ರೆ ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಕೂಡ ಅನ್ಸ್ಟೆಬಿಲಿಟಿ ಬಂದು. ಓಕೆ. ಸೊ ಇದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಬಟ್ ತುಂಬಾ ಜನ ಸೆಲೆಬ್ರಿಟೀಸ್ ಅಥವಾ ಪೊಲಿಟಿಷಿಯನ್ಸ್ ನಾನು ಜಸ್ಟ್ 4 hours ಮಲ್ಕೋತೀನಿ 5 hours ಮಲ್ಕೋತೀನಿ ಅಂತ ಹೇಳ್ಕೊತಾರಲ್ಲ ಸರ್? ಹೌದು. ಸೊ ಇದು ಒಂದು ಅಭ್ಯಾಸ. ನಾವು ಬ್ರೈನಿಗೆ ಹೆಂಗೆ ಟ್ರೈನ್ ಮಾಡ್ತಾ ಇರ್ತೇವೆ ಹಂಗೆ ಮಾಡ್ತಾ ಇರ್ತೇವೆ ಅಲ್ವಾ. ನಾವು ಬ್ರೈನಿಗೆ 4 hours 5 hours 4 hours 5 hours 4 hours 5 hours ಹಂಗೆ ನಿದ್ರೆ ಮಾಡಿಸಿ ಕೆಲವೊಬ್ರು ಹೋಲ್ ನೈಟ್ ನಿದ್ರೆ ಮಾಡಲ್ಲ. ಅದನ್ನು ಕೂಡ ಚರ್ಚೆ ಮಾಡೋಣ.
ನೈಟ್ ಶಿಫ್ಟ್ಸು ಹಂಗೆಲ್ಲ ಇದ್ದವರೆಲ್ಲ. ಹೌದು. ಸೊ ಬ್ರೈನಿಗೆ ಟ್ರೈನ್ ಮಾಡಿರ್ತಾರೆ ಅವ್ರು, ಇಲ್ಲ ಅಂತಲ್ಲ. ಆದರೆ ಅವ್ರು ಟ್ರೈನ್ ಮಾಡಿ ಅವ್ರು ಅದರಿಂದ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೂ ಕೂಡ ಅದನ್ನ ಕ್ರಮೇಣವಾಗಿ ಬಿಡಬೇಕು. ನಾರ್ಮಲ್ ಆಗಿ ಸ್ಲೀಪ್ ಎಷ್ಟು ಅವ್ರಿಗೆ ಬೇಕು ಅಷ್ಟು ಮಾಡಬೇಕು ಅಂತ ಆಯುರ್ವೇದದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದು ಅಭ್ಯಾಸಗಳು, ಕೆಲವೊಂದು ಹವ್ಯಾಸಗಳು ಅವ್ರಿಗೆ ಸೂಟ್ ಆಗಿಯೂ ಕೂಡ ಅದು ಒಳ್ಳೇದಲ್ಲ ಅಂತ ಇತ್ತು ಅಂತ ಹೇಳಿದ್ರೆ ಅದನ್ನ ಅವ್ರು ಬಿಡಬೇಕು ಅಂತ ಹೇಳಿದ್ರು ಕ್ಲಿಯರ್ ಆಗಿ. ಸೊ ಒನ್ ಅಮಂಗ್ ದಮ್ ಈಸ್ ಸ್ಲೀಪ್. ಈ ಟೈಪ್ ಇನ್ಕಂಪ್ಲೀಟ್ ಸ್ಲೀಪ್ ಇರಬಹುದು, ಕರೆಕ್ಟಾಗಿ ಮಾಡ್ತಾ ಇರಲ್ಲ, ಅದನ್ನೆಲ್ಲ ಅವ್ರು ಕ್ರಮೇಣವಾಗಿ ಬಿಟ್ಬಿಟ್ಟು ಅವರು ನಾರ್ಮಲೈಸ್ಡ್ ಏನು ಅವರ್ಸ್ ಇರುತ್ತೆ ಅಲ್ಲಿ ಬರಬೇಕಾಗುತ್ತೆ. ಬಂದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಸಮಸ್ಯೆಗಳು ಕ್ರಮೇಣವಾಗಿ ಕಾಣಿಸ್ಕೊಳ್ಳುತ್ತೆ. ಕೆಲವೊಬ್ಬರಿಗೆ ಇಮಿಡಿಯೇಟ್ ಆಗಿ ಕಾಣಿಸ್ಕೊಳ್ಳುತ್ತೆ, ಕೆಲವೊಬ್ಬರಿಗೆ ಕ್ರಮೇಣವಾಗಿ ಕಾಣಿಸ್ಕೊಳ್ಳುತ್ತೆ. ನಾವು ಐ ಥಿಂಕ್ ಹಿಂದಿನ ಎಪಿಸೋಡಲ್ಲಿ ಮೇಲ್ ಫರ್ಟಿಲಿಟಿ ಮಾತಾಡ್ತಿರುವಾಗ ಸ್ಮೋಕಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. 6 ವರ್ಷ 8 ವರ್ಷದಿಂದ ನಾನು ಡೈಲಿ 15-20 ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ದೇನೆ ಸರ್, ಏನೂ ಆಗಿಲ್ಲ, ಚೆನ್ನಾಗಿದೆ ಅಂತ ಹೇಳುವವರು ಒಂದು ದಿವಸ ಯಾವತ್ತು ಅವರು ಬೇಬಿಗೆ ಟ್ರೈ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಗೊತ್ತಾಗುತ್ತೆ ಅವರಿಗೆ, ಸಿಮೆನ್ ಅನಾಲಿಸಿಸ್ ಎಲ್ಲ ಮಾಡಿದಾಗ ಗೊತ್ತಾಗುತ್ತೆ ಫರ್ಟಿಲಿಟಿ ಕಡಿಮೆ ಇದೆ. ಸೊ ಅದು ಕೂಡ ನೋಡಿ, ಯಾಕೆ ನಾನು ಟಾಪಿಕ್ನ ಇಲ್ಲಿ ತೊಗೊಂಬಂದೆ ಅಂತ ಹೇಳಿದ್ರೆ ಅದು ಕೂಡ ಇದ್ರ ಮೇಲೆ ಡಿಪೆಂಡೆಂಟ್, ಸ್ಲೀಪ್ ಮೇಲೆ. ಅವರು ಫರ್ಟಿಲಿಟಿ ಹೆಚ್ಚಿದೆಯಾ ಕಡಿಮೆ ಇದೆ ಅಂತ ಹೇಳೋದು ಕರೆಕ್ಟಾಗಿ ಪ್ರಾಪರ್ ಸ್ಲೀಪ್ ಮೇಲೆ ಡಿಪೆಂಡೆಂಟ್. ನೀವು ಈ ಹಿಂದೆ ಕೂಡ ಸಾಕಷ್ಟು ವಿಡಿಯೋಸ್ಗಳಲ್ಲಿ ಹೇಳಿದ್ರಿ ನಾವು ಯಾವ ಟೈಮಲ್ಲಿ ಮಲ್ಕೋಬೇಕು, ಯಾವ ಟೈಮಲ್ಲಿ ಎದ್ದೇಳಬೇಕು ಅಂತ. ಸೊ ನಾವು ಸ್ಲೀಪ್ ಬಗ್ಗೆ ಮಾತಾಡ್ತಿರೋದ್ರಿಂದ ಅದನ್ನ ಇನ್ನೊಂದ್ಸಲ ಮೆನ್ಷನ್ ಮಾಡೋದಾದ್ರೆ ಖಂಡಿತವಾಗ್ಲು. ಸೊ ಎದ್ದೇಳೋದು ಅದರಲ್ಲಿ ಡೌಟೇ ಇಲ್ಲ. ಯಾರು ಅವರ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ, ಎಕ್ಸೆಪ್ಟ್ ಕೆಲವೊಬ್ರು, ನಾನು ಹೇಳಿದ್ದೆ ಅವಾಗ, ಒಂದು ಯಾರಿಗೆ ರೋಗಗಳಿದೆ, ರೋಗಗಳ ಸಮೂಹ ಇದೆ, ಚಿಕ್ಕ ಮಕ್ಕಳು ಮತ್ತೆ ವೃದ್ಧರು, ಅವ್ರನ್ನ ಬಿಟ್ಟು, ವೃದ್ಧರಂದ್ರು ಅಂದ್ರೂ ಕೂಡ 65-70 ಮೇಲೆ ಅವ್ರು ಹೇಳ್ತಿರೋದು, ಅವ್ರನ್ನ ಬಿಟ್ಟು ಬೇರೆಯವರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎಳ್ಳೇಬೇಕು. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಸರ್? ಡೆಫಿನೇಷನ್ ಅಂದ್ರೆ ಸೂರ್ಯೋದಯದಕ್ಕಿಂತ ಮುಂಚೆ 1.5 ಅವರ್. 6 ಗಂಟೆಗೆ ಸೂರ್ಯೋದಯ ಅನಿಸ್ತಿದೆ ನಿಮ್ಗೆ ಅಂತ ಹೇಳಿದ್ರೆ 4, 6:30 ಅನಿಸ್ತಿದೆ ಅಂತ ಹೇಳಿದ್ರೆ 5 ಗಂಟೆ ಕಂಪಲ್ಸರಿ. ಅದು ಎದ್ದೇಳೋ ಟೈಮ್ ಆಯಿತು ಅಂತ ಹೇಳಿದ್ರೆ ನಿದ್ರೆ ಮಾಡೋ ಟೈಮು 9, 9:30, 10 ಗಂಟೆ ಆಗುತ್ತೆ. ಬಿಕಾಸ್ ನಾವು 6 to 8 ಅವರ್ಸ್ ವಿಂಡೋ ಮಾತಾಡ್ತಾ ಇದ್ದೇವೆ. ಸೊ 9:30, 10, 10:30 ಹಾಗೆ ಆಗುತ್ತೆ ಸ್ಲೀಪ್, ಅವ್ರು ನಿದ್ರೆ ಮಾಡುವಂಥದ್ದು. ಇದು ಐಡಿಯಲ್ ಸ್ಲೀಪ್ ಟೈಮ್. ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂಗೆ, ದಿನಚರಿಯಲ್ಲಿ ಹೇಳಿರುವಂಗೆ, ರಾತ್ರಿ ಚರ್ಯದಲ್ಲಿ ಹೇಳಿರುವಂಗೆ ಐಡಿಯಲ್ ಸ್ಲೀಪ್ ಟೈಮ್ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.